ಇನ್ನು ಮುಂದೆ ನಾವು ಕೆಮಿಕಲ್ ಡೈಗೆ ಹೋಗಲ್ಲ, ನ್ಯಾಚುರಲ್ ಡೈ ಬೇಕು. ನಾವು ಹಾಕೋ ಡೈ 30ರಿಂದ 40 ದಿನದವರೆಗೂ ಇರಬೇಕು. ನ್ಯಾಚುರಲ್ ಆಗಿರಬೇಕು, ಕೆಮಿಕಲ್ಸ್ ಇರಬಾರ್ದು, ಕೆಮಿಕಲ್ ಫ್ರೀ ಆಗಿರಬೇಕು ಅನ್ನೋರಿಗೆ ರಾಮಬಾಣ ಆಗಿರೋ ಒಂದು ವಿಡಿಯೋ ಮಾಡಿದ್ದೆ ನಾನು. ಅಂದರೆ ಆಯುರ್ವೇದಿಕ್ ಹೆನ್ನ ಬ್ಲ್ಯಾಕ್ ಡೈದು, ಆಯಿತಾ. ಸುಮಾರಷ್ಟು ಕ್ಯೂರೀಸ್ ಬಂತು ಅದಕ್ಕೆ. ಸೊ ನಾನೇನು ಮಾಡಿದೆ ಅಂದರೆ ಅದರಲ್ಲಿ ಹಿಂದುಗಡೆ ಬರೆದಿರ್ತಾರೆ ನೋಡಿ, ಹೆನ್ನ ಇತ್ತು, ಇಂಡಿಗೋ ಇತ್ತು, ಆಮ್ಲ ಇತ್ತು, ಮತ್ತು ಭೃಂಗರಾಜ್ ಇತ್ತು, ಹೈಬಿಸ್ಕಸ್ ಇತ್ತು. ನಾನೇನು ಮಾಡಿದೆ ಅಂದರೆ ಸುಮಾರಷ್ಟು ಕ್ಯೂರೀಸ್ ಬರ್ತಿತ್ತು, ಮ್ಯಾಮ್ ಇಷ್ಟೇನಾ ಇನ್ನೇನಾರು ಇದೆಯಾ ಅಂತ. ಸೊ ಈ ಥರ ಕ್ಯೂರೀಸ್ ಬರ್ತಿರುವಾಗ ನಾನು ಮತ್ತೆ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿದೆ. ಅವರಂದರು ಕಾತಾ ಪೌಡ್ರ್ ಇದೆ ಅಂತ ಹೇಳಿದ್ರು. ಕಾತಾ ಪೌಡ್ರ್ ಇಸ್ ನಥಿಂಗ್ ಬಟ್ ಅಸಿಟಿಯೋ ಕುಚ್ಚು ಅಂತ ಏನೋ ಹೇಳ್ತಾರೆ. ಕಾತಾ ಪೌಡ್ರ್ ಅಂತ ಟೈಪ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾನು ಟೈಪ್ ಮಾಡಿದೆ ಗೂಗಲಲ್ಲಿ. ಅಷ್ಟೇ ಇಟ್ಸ್ ಎ ಆಯುರ್ವೇದಿಕ್ ಪೌಡರ್, KATHA, ಫೈನ್. ಸೊ ಅದನ್ನು ನಾನು ಸರ್ಚ್ ಮಾಡಿದಾಗ ನೋಡಿ, ಅದರಲ್ಲಿ ಏನಾಗುತ್ತೆ ಅಂದರೆ ಅದು ಇಟ್ಸ್ ಎ ಆಯುರ್ವೇದಿಕ್ ಪ್ರಾಡಕ್ಟ್, ಯಾವುದು ಕೆಮಿಕಲ್ ಅಲ್ಲ. ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ನನಗೆಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಅದಕ್ಕೆ ಹೇಳೋದು, ಆಯಿತಾ. ಸೊ ಅದರಲ್ಲಿ ನಾನು ಸರ್ಚ್ ಮಾಡಿದಾಗ ಅದೇನಿಲ್ಲ, ಅದು ಇಟ್ ಇಸ್ ಎ ಆಯುರ್ವೇದಿಕ್ ಪೌಡ್ರು. ನಾವು ಹೆನ್ನ ಜೊತೆ ಮಿಕ್ಸ್ ಮಾಡಿದಾಗ ಇಟ್ ಎನ್ಹಾನ್ಸ್ ದ ಕಲರ್ ಅಷ್ಟೇ. ಸೊ ಈ ಕಾತಾ ಪೌಡ್ರಿಗೆ ಬಂದಾಗ ನಮಗೆ ಯಾರ್ಯಾರು ಯೂಸ್ ಮಾಡಬೇಕು ಅಂತ ತುಂಬ ಜನ ಜೆಂಟ್ಸ್ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ. ದಯವಿಟ್ಟು ಸರ್ ಒಂದ್ಸಲ ಗಮನ ಇಟ್ಟು ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ನಾನು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಆಯಿತಾ. ಸೊ ಇದನ್ನು ನಾವು ಹೆನ್ನಾಗಿ ಮಿಕ್ಸ್ ಮಾಡಿದಾಗ ಇಟ್ ಎನ್ಹಾನ್ಸಸ್ ದ ಕಲರ್. ಆಮೇಲೆ ಇವಾಗ ಪಾಸಿಟಿವ್ ಸೈಡ್ ಆಫ್ ಕಾತಾ ಪೌಡ್ರ್ ಏನು, ನಮಗೆ ಕೂದಲು ಕಪ್ಪು ಮಾಡುತ್ತೆ. ಒಂದ್ಸಲ ಕಾತಾ ಎಲೆಗಳು ಅಂತ ನೀವು ಇಮೇಜ್ ತೆಗೆದು ನೋಡಿ, ಇದು ಹಳ್ಳಿಗಳ ಸೈಡಲ್ಲಿ ಬೆಳೀತಾರೆ. ಇದನ್ನು ಮೆಹಂದಿಗೂ ಯೂಸ್ ಮಾಡ್ತಾರೆ, ಆಯಿತಾ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಪಾಸಿಟಿವ್ ನೋಡಿದ್ವಿ, ಹೌದು ಅಪ್ಲೈ ಮಾಡ್ಬೋದು, ಆಯಿತಾ. ಎಲ್ಲ ಆಯುರ್ವೇದಿಕ್ಕೂ ಏನಿಲ್ಲ, ಪ್ಯಾಚ್ ಟೆಸ್ಟ್ ಆಯಿತು. ಬಟ್ ನೆಗೆಟಿವ್ ಸೈಡ್ ಆಫ್ ಇಟ್ನು ಮಾತಾಡ್ಬೇಕು ನಾನು. ನೆಗೆಟಿವ್ ಸೈಡಲ್ಲಿ ನಿಮ್ಗೆ ಅಲರ್ಜಿ ಆಗುತ್ತೆ, ರೆಡ್ನೆಸ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಆಯಿತಾ. ಹೇರ್ ಫಾಲ್ ಏನಾಗಲ್ಲ, ಇದಿಷ್ಟು ಆಗುತ್ತೆ ಕಾತಾ ಪೌಡ್ರಲ್ಲಿ. ಓಕೆ, ಅದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ. ಐದರ್ ಜೆಂಟ್ಸ್ ಆರ್ ಲೇಡೀಸ್ ಎಲ್ಲರೂ ಯೂಸ್ ಮಾಡ್ಬೋದು, ಫೈನ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ಆಯಿತಾ. 60 ರೂಪಾಯಿಗೆ ನಾನು ಹೇಳಿದ್ದೀನಿ. ಅದಕ್ಕೆ ನೀನು ಓನರ್ನ ಕೇಳಿದೆ, ಇನ್ನೇನೇನು ಎಕ್ಸ್ಟ್ರಾ ಹಾಕಿದ್ದೀರಾ ಅದರಲ್ಲಿ ಬರ್ತಿಲ್ಲ ಅಂತ. ಪಾಪ ನಾನು ಹೇಳಿದ್ನಲ್ಲ, ನಾವು ಹುಡ್ಕೋರೆಲ್ಲ ಜಿನೈನ್ ಪರ್ಸನ್ಸು, ಏನು ಒಳಗೊಂದು ಹೊರಗೊಂದಿಲ್ಲ. ಅವರು ಹೇಳೇಬಿಟ್ರು ಇದನ್ನು ಹಾಕಿದ್ದೀವಿ ಎಕ್ಸ್ಟ್ರಾ ಅಂತ ಹೇಳಿದ್ರು. ಸೊ ಈ ಕಾತಾ ಪೌಡ್ರನ್ನ ಟೈಪ್ ಮಾಡಿ ಮತ್ತೆ ಹೇಳ್ತೀನಿ, KATHA ಅಥವಾ KHATHA ಇರ್ಬೋದು, ಎರಡರಲ್ಲಿ ಒಂದು ಕಾತಾ ಪೌಡ್ರ್ ಅಂತ ನೋಡಿ ಗೂಗಲಲ್ಲಿ, ಫೈನ್. ಏನು ಕೆಮಿಕಲ್ ಅಲ್ಲ, ಇಟ್ ಇಸ್ ನಾಟ್ ಇವನ್ ಕೆಮಿಕಲ್, ಅದು ಆಯುರ್ವೇದಿಕ್ ಪ್ರಾಡಕ್ಟ್. ಅದು ಒಂದು ಹರ್ಬ್, ಒಂದು ಗಿಡ ಮೂಲಿಕೆ, ಆಯಿತಾ. ಅದನ್ನು ಆ್ಯಡ್ ಮಾಡಿರ್ತಾರೆ. ಅದ್ರ ಬೆನಿಫಿಟ್ಸ್ ಇಷ್ಟು ಹೇಳಿದ್ದೀನಿ. ಇದಾಗಿ ಇದನ್ನು ಸರ್ಚ್ ಮಾಡಿ ಬೈ ಮಾಡಿ ಯೂಸ್ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ. ಯಾಕಂದರೆ ಸುಮಾರಷ್ಟು ಕಮೆಂಟ್ಸ್ ನನಗೆ 2-5 ಬರ್ತಿದೆ. ಸೊ ಈ ಪಾಯಿಂಟ್ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ, ಆಯಿತಾ. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಫೇಸ್ ಕ್ಲೆನ್ಸಿಂಗು, ಬೇಸಿಕ್ ಫೇಸ್ ಕ್ಲೆನ್ಸಿಂಗ್. ಹೇಮಾ ನಮ್ಮ ಮನೇಲಿ ಕಡಲೆ ಇಟ್ಟಿಲ್ಲ, ನಮ್ಮ ಮನೇಲಿ ಸ್ಕಿನ್ ವೈಟ್ನಿಂಗ್ ಇಲ್ಲ, ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಹೇಳು ಅಂದಾಗ ಈ ಕ್ಲೆನ್ಸಿಂಗ್ ನಾನು ಏನು ತಂದಿರೋದು, ಜೆಂಟ್ಸು ಪಿಗ್ಮೆಂಟೇಷನ್ ಇರೋರು. ನನಗೆ ಮುಂಚೆ ಬರೀ ಲೇಡೀಸ್ ಮಾತ್ರ ನೋಡ್ತಾರೆ ನನ್ನ ವೀಡಿಯೋಸು ಅಂದ್ಕೊಂಡೆ, ಕೆಲವಷ್ಟು ಜೆಂಟ್ಸು ನೋಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಮಾಡ್ಕೊಳ್ಳಿ. ನೀವು ಯಾರ್ಯಾರು ಜೆಂಟ್ಸ್ ನೋಡ್ತಿದ್ದೀರೋ ಅಥವಾ ಲೇಡೀಸ್ ನೋಡ್ತಿದ್ದೀರೋ, ನಿಮ್ಮ ಮನೇಲಿ ಕಡಲೆ ಹಿಟ್ಟು ಇದು ಮತ್ತೊಂದು ಮಗದೊಂದು ಇಲ್ಲ ಅಂದಾಗ ಡೈಲಿ ಯೂಸ್ ಮಾಡ್ಬೋದಾ, ದಿನಕ್ಕೆ 3 ಸಲ ಯೂಸ್ ಮಾಡ್ಬೋದು. ಇದನ್ನು 3-4-5 ಸಲ ಯೂಸ್ ಮಾಡಿ. ಬಟ್ ಇದಕ್ಕೆ ಹೇಳಿದ್ದೀನಿ ಏನು ಕಂಡೀಷನ್ ಅಂಡ್ ಟರ್ಮ್ಸ್ ಅಂತ. ಹಸಿ ಹಾಲೇ ಇರಬೇಕು, ಕಾಯಿಸಿರೋ ಹಾಲಲ್ಲಿ ಪ್ರಯೋಜನವೇ ಇಲ್ಲ, ಓಕೆನಾ. ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಿನ್ನೆ ಸಾಯಂಕಾಲ ನಾನು ಇಬ್ಬರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಹೈಪ್ ಮಾಡಿದ್ದೀರಾ, ಆದರೆ ನನಗೆ ಹೇಳಿಲ್ಲ ಯಾರ್ಯಾರು ಹೈಪ್ ಮಾಡಿದ್ದೀರಾ ಅಂತ. ಶರಣ್ಯ ವಿಘ್ನೇಶ್ ಮ್ಯಾಮ್ ನೆನ್ನೆ ಹಾಕಿದ್ರು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಹೈಪ್ ಮಾಡಿದ್ದೀನಿ ಅಂತ. ಮತ್ತು ಒಬ್ಬರು ದಿನೇಶ್ ಸರ್ ಅಂತ, ಥ್ಯಾಂಕ್ ಯು ಸೋ ಮಚ್ ಸರ್ ಹೈಪ್ ಮಾಡಿದ್ದಕ್ಕೆ. ಇನ್ನು ಯಾರ್ಯಾರು ಅಂತ ನನಗೆ ಹೆಸರು ಹಾಕಿದ್ರೆ ಅಲ್ವಾ ನನಗೆ ಥ್ಯಾಂಕ್ ಯು ಹೇಳೋಕ್ಕಾಗೋದು. ಸುಮಾರು ಜನ ಹೈಪ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೆನ್ನೆ ನನಗೆ ಯೂಟ್ಯೂಬು ಹೈಪ್ ಆಪ್ಷನ್ನೇ ಕೊಟ್ಟಿರಲಿಲ್ಲ ನೆನ್ನೆ ಸಂಜೆ ವೀಡಿಯೋಗೆ. ನೆನ್ನೆ ಬೆಳಗ್ಗೆ ವೀಡಿಯೋಗೆ ಮಾತ್ರ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಮ್ಯಾಮ್ ಅಂಡ್ ದಿನೇಶ್ ಸರ್. ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇವತ್ತಿನ ಬಿಟ್ಟಾಗಿ ನನಗೆ ಪಿಗ್ಮೆಂಟೇಷನ್ ರಾಮಬಾಣ. ಇನ್ನು ಮುಂದಕ್ಕೆ ಯಾರಾದರೂ ಹೈಪ್ ಮಾಡಿದ್ರೆ ಅವ್ರ ಹೆಸರು ಹೇಳಿ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಹೇಳೋಕ್ಕೆ ನನಗೆ ಅವ್ರ ಹೆಸರು ಇರುತ್ತೆ, ಓಕೆನಾ. ಸೊ ಇವತ್ತಿನ ವೀಡಿಯೋ ನೋಡಿ, ಇದರಲ್ಲಿ ಯಾವುದಾದ್ರೂ ಸೈಡ್ ಎಫೆಕ್ಟ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ, ಓಕೆನಾ. ಫ್ರೆಂಡ್ಸ್, ಇಲ್ಲೊಂದು ಬೌಲಲ್ಲಿ ನಾನು ಸುಮಾರು ಒಂದು 1/4 ಚಮಚದಷ್ಟು ಮುಲತಿ ಹಾಕ್ತಾಯಿದ್ದೀನಿ. ಮುಲತಿ, ಎಷ್ಟಿ ಮದ್ದು, ಲಿಕೋರೈಸ್ ಎಲ್ಲ ಒಂದೇ, ಓಕೆನಾ. ಜಾಕಾಯಿನ ತುರ್ಕೊಳ್ತಾ ಇದ್ದೀನಿ, ಓಕೆ. ಇದು ತುಂಬ ಪವರ್ಫುಲ್ ರೆಮಿಡಿ. ಒಂದು 1/4 ಚಮಚ ಆದರೆ ಸಾಕು ನಮಗೆ. ನೋಡಿ ನಟ್ಮಗ್ ಅವ್ರದ್ದಿದೆಯಾ ಕೇಳಿ, ಇದ್ರೆ ಬೈ ಮಾಡಿ. ನಾನು ಇದನ್ನು ರಾ ಫಾರ್ಮಲ್ಲೇ ತೊಗೊಂಡಿದ್ದೀನಿ, ಓಕೆನಾ. ಒಂದು 1/4 ಚಮಚದಷ್ಟು ಶ್ರೀಗಂಧ ಹಾಕೊಳ್ತಾ ಇದ್ದೀನಿ. ಎಟ್ ಅಗೇನ್ ಆಯುರ್ವೇದ ಅವರ ಶ್ರೀಗಂಧ ಇಲ್ಲಿದೆ ನೋಡಿ, 50 ರೂಪಾಯಿ.
25 ಗ್ರಾಮ್ ಫ್ರೆಶ್ ಬ್ಯಾಚ್ ಇದೆ. ಓಕೆ, ಸುಮಾರು ಜನ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ನಿಜವಾಗ್ಲೂ ಗೊತ್ತಿಲ್ಲ, ನಾನು ಓಪನ್ ಮಾಡಿದ್ರೆ ಅದು ಲಿಂಕ್ ಓಪನ್ ಆಗ್ತಿದೆ ನನಗೆ. ನಿಮ್ಗೆ ಅದು ಬೇರೆ ಮೊಬೈಲಲ್ಲಿ ಇವಾಗ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ರೀ. ನೀಟಾಗಿ ಕಲಸಿ ಒಂದು ಅರ್ಧ ಚಮಚದಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ತಣ್ಣಕ್ಕಿರೋ ಮೊಸರು, ಮನೇಲಿ ಎಪ್ಪಾಕಿರೋ ಮೊಸರಾಗಿರಬೇಕು, ಹುಳಿ ಇರಬಾರ್ದು, ಒಂದು ದಿನದ ಮೊಸರಾಗಿರಬೇಕು. ಈ ತಣ್ಣಕ್ಕೆ ಹಾಕೋದು ಎರಡು ಉದ್ದೇಶ. ಒಂದು, ತಣ್ಣಕ್ಕಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಓಕೆ, ಇದು ರೆಡಿ ಇದೆ. ಸುಮಾರು ನಾನು ಒಂದು ಅರ್ಧ ಚಮಚದಷ್ಟು ಹಸಿ ಹಾಲು ಹಾಕ್ತಾಯಿದ್ದೀನಿ. ಸೊ ಪ್ಯಾಕೆಟ್ ಹಾಲಿದ್ರೆ ಒಂದು ಸ್ವಲ್ಪ ಹಾಲು ಎತ್ತಿಟ್ಕೊಂಬಿಡಿ. ನೋಡಿ, ಕಾಟನ್ ಹಾಕಿದೆ, ಫುಲ್ಲು ಇದಾಯಿತು. ಇದೊಂದು 5 ನಿಮಿಷ ರೆಸ್ಟ್ ಆಗಲಿ. ಓಕೆ, ನಾನು ಪ್ಯಾಕ್ ಮಾಡಬೇಕಾದ್ರೆ ಆಲಮ್ ಪೌಡ್ರ್ ಹಾಕಿದ್ದೀನಿ ಫ್ರೆಂಡ್ಸ್. ಆಲಮ್ ಪೌಡ್ರು ಸ್ಕಿಪ್ ಆಗೋಗಿದೆ, ಸಾರಿ. ಆಲಮ್ ಪೌಡ್ರು ಹಾಕಿದ್ದೀನಿ. ಓಕೆ, ಶುದ್ಧೀಕರಣ ಮಾಡಿ ಇಟ್ಕೊಂಡಿರೋದು. ಸೊ ಇಲ್ಲಿ ನಾನು ಹಾಲು ತೊಗೊಂಡಿದ್ದೆ ನೋಡಿ, ಅದು ಕಂಪ್ಲೀಟೆಡ್ ಡ್ರೈನ್ ಆಗಿದೆ. ಫೈನ್. ಈಗ ಇಷ್ಟೇ ಸಾಕು. ಚೆನ್ನಾಗಿ ಹಾಲು ಹಿಂಡ್ಬಿಟ್ಟು ನೋಡಿ, ಕಾಟನ್ನು 5ರಿಂದ 10 ನಿಮಿಷ ಸೋಪ್ ಮಾಡಿದ್ದೀನಿ. ನಿಮ್ಗೆ ಇಲ್ಲೇ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಸ್ಕಿನ್ದು. ನೋಡಿ, ನಾನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಪ್ರೊಸೀಜರ್ ಇದೆ, ಏನು ಅಂತ ನಾನು ಹೇಳ್ತೀನಿ. ಈಗ ಮುಖ ಕ್ಲೀನಾಗಿ ನೋಡಿ, ಒಂದು ಚೂರು ಬಿಡದೆ ನೀಟ್ ಮಾಡ್ಕೊಂಬಿಡಿ ಮುಖನ. ಫೈನ್. ಆಯಿತಾ? ಇದು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಇದಿದೆ ಅಂತ. ನೋಡಿ ಎಷ್ಟು ಕೊಳೆ ಇದೆ. ಮತ್ತೆ ಅದನ್ನು ಕಾಟನ್ನ ಉಲ್ಟಾ ಮಾಡಿಕೊಂಡು ಸ್ಕಿನ್ನು ಎಷ್ಟು ಕ್ಲಿಯರ್ ಆ್ಯಂಡ್ ಬ್ರೈಟ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಯಾವ ಇದು ಮಾಡೋಕ್ಕಾಗಲ್ಲ ಇಷ್ಟು ಕ್ಲೀನಾಗಿ. ಯಾವ ಕ್ಲೆನ್ಸಿಂಗ್ ಮಿಲ್ಕು ಯಾವುದು ಮಾಡೋಕ್ಕಾಗಲ್ಲ. ಎರಡರಲ್ಲೇ ಸಾಧ್ಯ. ಒಂದು ಕಡಲೆ ಹಿಟ್ಟು, ಒಂದು ಸ್ಕಿನ್ ವೈಟ್ನಿಂಗ್ ಪೌಡರ್. ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟಿರಲ್ಲ ಅಲ್ವಾ? ಓಕೆ, ಫೈನ್. ನೋಡಿ, ಕ್ಲೆನ್ಸಿಂಗ್ಗೆ ಒಂದು 5 ನಿಮಿಷ ಟೈಮ್ ಎಕ್ಸ್ಟ್ರಾ ಕೊಡಿ. ಫೈನ್. ಮುಖ ನೋಡಿ ಹೆಂಗಾಯ್ತು, ಹಾಲು ಥರನೇ ಫಳಫಳ ಅಂತ ಹೊಳೆಯುತ್ತೆ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಅಯ್ಯೋ ಏನು ಕ್ಲೀನ್ ತಾನೇ ಮಾಡೋದು. ನೋಡಿ, ಈಗ ಕಾಣ್ತಿದೆಯಾ ಕೊಳೆ ನಿಮಗೆ? ನೋಡಿ, ಈ ಥರ 2-3 ಸಲ ಒರೆಸೋದ್ರಿಂದ ಆ ಮುಖದಲ್ಲಿರೋ ಡರ್ಟ್ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ನೀವು ಅದೇ ಕಾಯಿಸಿರೋ ಹಾಲಲ್ಲಿ ಮಾಡಿ, ನಿಮಗೆ ರಿಸಲ್ಟ್ ಬರ್ಬೋದು, ಬಟ್ ಈ ಮಟ್ಟಕ್ಕೆ ಬರಲ್ಲ. ನೋಡಿ, ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಫೈನ್. ಓಕೆ, ಈಗ ನಾನು ಸುಮಾರು 3ರಿಂದ 4 ಸಲ ನನ್ನ ಮುಖನ ಹಾಲಲ್ಲಿ ವೈಪ್ ಮಾಡ್ಕೊಳ್ತೀನಿ. ಸುಮ್ಮನೆ ವೈಪ್ ಮಾಡ್ಕೊಳ್ತೀನಿ. ವೈಪ್ ಮಾಡಿ ಬಿಟ್ಬಿಡ್ತೀನಿ ಈ ಥರ. ಸೊ ನಾನು ಅವತ್ತೇ ಹೇಳಿದೆ, ಪಿಗ್ಮೆಂಟೇಷನ್ ಹೋಗೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಹೋಗಲ್ಲ ಅಂತ ಹೇಳಲ್ಲ. ಮತ್ತು ಭವಾನಿ ಮ್ಯಾಮ್ ನೆನೆ ಕಮೆಂಟ್ ಹಾಕಿದರು, ಮ್ಯಾಮ್ ನಿಮಗೆ ಪಿಗ್ಮೆಂಟೇಷನ್ದು ಹೇಳಿದ್ನಲ್ಲ ನೋಡಿ, ಭವಾನಿ ಮ್ಯಾಮ್ ಅಂತ ಅವ್ರದ್ದು ಕಮೆಂಟ್ ಇದೆ, ಸರ್ಚ್ ಮಾಡಿ. ಅವ್ರಿಗೆ ಡರ್ಮೀಸಲ್ಲಿದೆ ಪಿಗ್ಮೆಂಟೇಷನ್. ಸೊ ಒಂದು 2-3 ಜನ ಅಷ್ಟೇ ನನಗೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಅಂತ ಕಮೆಂಟ್ ಹಾಕ್ತಿದ್ದಾರೆ. ಸೊ ನಿಮ್ಮ ಡರ್ಮಿಸ್ ಲೆವೆಲಲ್ಲಿದೆ ಪಿಗ್ಮೆಂಟೇಷನು. ಇನ್ನು ಮುಂದಕ್ಕೆ ಡರ್ಮಿಸ್ ಲೆವೆಲಲ್ಲಿ ಯಾವ ರೀತಿ ಪ್ಯಾಕ್ ಹಾಕಬೇಕು ಅನ್ನೋದು ನಾನು ಸ್ವಲ್ಪ ಸ್ಟ್ರಾಂಗ್ ಪ್ಯಾಕ್ಸ್ ತರ್ತೀನಿ. ಓಕೆನಾ? ಬಟ್ ನನಗೇನು ಭಯ ಗೊತ್ತಾ, ನಿಮ್ಮ ಸ್ಕಿನ್ ಯಾವ ಟೈಪ್ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನೀವು ಹೇಳಬೇಕು ನನಗೆ. ಆಯಿಲಿನೋ, ಮಿಕ್ಸ್ಡೋ, ಸೆನ್ಸಿಟಿವೋ, ಆಯಿತಾ? ಇನ್ನು ಮುಂದಕ್ಕೆ ತರ್ತೀನಿ, ಜಾಸ್ತಿ ತರ್ತೀನಿ ಆ ಥರದ್ದು. ಬಟ್ ನಾನು ಅದಕ್ಕೆ ಹೋಮ್ವರ್ಕ್ ತುಂಬ ಮಾಡಬೇಕಾಗತ್ತೆ. ನೋಡಿ, ಸ್ವಲ್ಪ ಚಿಟಿಕೆಯಷ್ಟು ಆಲಮ್ ಹಾಕಿದ್ದೀನಿ, 1 ಚಿಟಿಕೆ.
ಸೊ ನೋಡಿ, ಹಾಲಲ್ಲಿ ಕ್ಲೀನ್ ಮಾಡೋದೇ ಇವತ್ತು 80 ಭಾಗದಷ್ಟು ಪವರ್ಫುಲ್ ರೆಮಿಡಿ. ಓಕೆನಾ? ಆ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಮತ್ತೆ ಹೇಳ್ತಿದ್ದೀರಾ. ನಾನು ಇವಾಗ ಒಂದ್ಸಲ ಅದನ್ನು ಶೂಟ್ ಮಾಡಿ ತೋರಿಸ್ತೀನಿ ಬೇರೆ ಮೊಬೈಲಿಂದ, ಯಾವ ರೀತಿ ಲಿಂಕ್ ಓಪನ್ ಆಗ್ತಿದೆ ಅಂತ. ಸುಮಾರು ಜನ ನನ್ನ ಇನ್ಸ್ಟಾ ಸಿಗ್ತಾಯಿಲ್ಲ ಅಂತ ನನ್ನ ಇಮೇಲ್ಗೆ ಮೆಸೇಜ್ ಹಾಕ್ತಿದ್ದೀರಾ. ಥ್ಯಾಂಕ್ ಯು. 8 ನಿಮಿಷ ಆಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, 8 ಮಿನಿಟ್ಸ್ ಆಗಿದೆ. ಈಗ ವೈಪೌಟ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾನು ಸ್ವಲ್ಪ ಡ್ರೈ ಮಾಡಿಬಿಟ್ಟೆ. ಆಲ್ಮೋಸ್ಟ್ 10 ಮಿನಿಟ್ಸ್ ಇದೆ. ನೀವೊಂದು 8 ಮಿನಿಟ್ಸ್ ಇರಿ ಸಾಕು. ಫೈನ್. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಪಾಲಿಶಿಂಗ್ ಥರ ಬರುತ್ತೆ ಇದು. ಯಾಕೆ ಅಂದರೆ ನಾವು ಹಾಲಲ್ಲಿ ಮುಖ ವೈಪ್ ಮಾಡಿದ್ದೀವಿ. ಓಕೆ, ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾವು ಹಾಲಲ್ಲಿ ಕ್ಲೀನ್ ಮಾಡಿದಾಗ ಸುಮಾರಷ್ಟು ಮುಖ ಹೇಳಿದ್ನಲ್ಲ, 70% ಅದರಲ್ಲೇ ಮ್ಯಾಜಿಕ್. ಆಲಪ್ ಆ್ಯಂಡ್ ಮಿಕ್ಕಿರೋದು 30% ಅಂತ ಹೇಳ್ತೀನಿ. ಓಕೆನಾ? ಸೊ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ನಿಮಗೆಲ್ಲ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲ. ಹೇರ್ ಡೈದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಉಪಯೋಗಿಸೋಕ್ಕೆ ಮುಂಚೆ ಪ್ರಿಕಾಷನ್ಸ್ ತೊಗೊಳ್ಳೇಬೇಕು, ಐದರ್ ಸ್ಕಿನ್ ಆರ್ ಹೇರ್. ಫೈನ್. ಮತ್ತು ಹೊಸಬ್ರು ಯಾರಾದರೂ ನೋಡ್ತೀರಾ, ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ.